ಬಾಸ್ GSTR1 ರೆಡಿ ಇಲ್ಲ, ಡೈರೆಕ್ಟ್ 3B ಫೈಲ್ ಮಾಡಿ ಟ್ಯಾಕ್ಸ್ ಪೇ ಮಾಡೋಣ. ವೇಟ್, GST ಪೋರ್ಟಲ್ ಇವಾಗ ಹೇಳುತ್ತೆ ಫಸ್ಟ್ GSTR1 ಫೈಲ್ ಮಾಡಿ ಸರ್ ಅಂತ ಅಂದ್ಬಿಟ್ಟು. ಹಾಯ್, ನಾನು ನಿಮ್ಮ ಧನುಷ್. ನಿಮಗೂ ಈ ಸಿಚುಯೇಷನ್ ಬಂದಿರಬಹುದು. ಮಂತ್ ಎಂಡಿಂಗ್, ಡ್ಯೂ ಡೇಟ್ ಟುಮಾರೋ, ಸೇಲ್ಸ್ ಇನ್ವಾಯ್ಸ್ ಇಲ್ಲ, ಕಲೆಕ್ಟ್ ಆಗಿಲ್ಲ ಇನ್ನ. ಆಗ ಯೋಚನೆ ಬರುತ್ತೆ ಏನಾದ್ರೂ ಆಗ್ಲಿ ಫಸ್ಟ್ GSTR3B ಫೈಲ್ ಮಾಡಿ ಟ್ಯಾಕ್ಸ್ ಪೇ ಮಾಡೋಣ ಅಂತ. ಆದ್ರೆ GST ಪೋರ್ಟಲ್ ನಿಮ್ಗೆ ಅಲೋ ಮಾಡೋದಿಲ್ಲ. ಇಮ್ಯಾಜಿನ್ ನೀವು ಏರ್ಪೋರ್ಟ್ಗೆ ಹೋಗಿದ್ದೀರಾ, ಬೋರ್ಡಿಂಗ್ ಪಾಸ್ ತಗೊಳ್ಳೆ ಡೈರೆಕ್ಟ್ ಫ್ಲೈಟ್ಗೆ ಹೋಗಕ್ಕೆ ಟ್ರೈ ಮಾಡ್ತಿದ್ದೀರಾ. ಏನಾಗುತ್ತೆ, ಸೆಕ್ಯೂರಿಟಿ ಹೇಳ್ತಾರೆ ಸರ್ ಬೋರ್ಡಿಂಗ್ ಪಾಸ್ ಎಲ್ಲಿ ಅಂತ. ಅದೇ ತರ GST ಪೋರ್ಟಲ್ ಕೂಡ ಇವಾಗ ಹೇಳುತ್ತೆ ಸರ್ GSTR1 ಎಲ್ಲಿ. ಸೊಲ್ಯೂಷನ್ ಅಂದ್ರೆ ಕರೆಂಟ್ GST ಸಿಸ್ಟಮ್ ಪ್ರಕಾರ ಸ್ಟೆಪ್ 1 GSTR1 ಫೈಲ್ ಮಾಡಿ, ಅಂದ್ರೆ ಸೇಲ್ಸ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿ. ಸ್ಟೆಪ್ 2 ರಿಕ್ವೈರ್ಡ್ ಇದ್ರೆ ಕರೆಕ್ಷನ್ ಮಾಡಿ. ಸ್ಟೆಪ್ 3 GSTR3B ಫೈಲ್ ಮಾಡಿ ಮತ್ತು ಟ್ಯಾಕ್ಸ್ ನ ಪೇ ಮಾಡಿ. ಸಿಂಪಲ್. GSTR1 ಇಲ್ಲ ಅಂದ್ರೆ GSTR3B ಫೈಲಿಂಗ್ ಆಗಲ್ಲ. ಮುಂಚೆ ಏನೇನೋ ವರ್ಕ್ ಅರೌಂಡ್ ಇದ್ವು, ಆದ್ರೆ ಇವಾಗ ರಿಟರ್ನ್ ಫೈಲಿಂಗ್ ಸೀಕ್ವೆನ್ಸ್ ಸ್ಟ್ರಿಕ್ಟ್ ಆಗಿದೆ. ಅದಕ್ಕೆ ಸೇಲ್ಸ್ ಡೀಟೇಲ್ಸ್ ನ ಅಕ್ಯುರೇಟ್ ಆಗಿ ಅಪ್ಲೋಡ್ ಮಾಡುವುದು ತುಂಬಾ ಇಂಪಾರ್ಟೆಂಟ್. ಇಂಥ GST ಚೇಂಜಸ್ ಬಗ್ಗೆ ರೆಗ್ಯುಲರ್ ಅಪ್ಡೇಟ್ಸ್ ಬೇಕಂತಂದ್ರೆ ಫಾಲೋ ಮಾಡಿ.